ಹಾಯ್ ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು MCQನ ಡಿಸ್ಕಸ್ ಮಾಡಿದ್ವಿ. ಅದು SIR ಅಂದರೆ ಏನು, ಹಾಗೆ ಅದರ ಫುಲ್ ಫಾರ್ಮ್ ಏನು, ಇಂಡಿಯಾದಿಂದ ನಾರ್ವೆ ಚೆಸ್ ಟೈಟಲನ್ನು ಗೆದ್ದಿರುವಂತಹ ಮೊದಲ ವ್ಯಕ್ತಿ ಯಾರು, ಹಾಗೆಯೇ ಭಾರತದ 100ನೇ ರಾಮ್ಸರ್ ತಾಣ ಯಾವುದು, ಹೀಗೆ ಸಾಕಷ್ಟು ಕ್ವಶನನ್ನು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ಲಿಂಕ್ ಮತ್ತು ಕ್ಯಾಪ್ಷನನ್ನು ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ಮತ್ತೆ ನಾವು ಅದೇ ರೀತಿ MCQವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಶುರು ಮಾಡೋಣ. ವಿಚ್ ಬಯೋಸ್ಫಿಯರ್ ರಿಸರ್ವ್ ಈಸ್ ಹೋಮ್ ಟು ದ ಕನಿಕ್ಕರನ್ ಆರ್ ಕನಿ ಟ್ರೈಬ್? ಕನಿಕ್ಕರ ಜನಾಂಗವು ಮುಖ್ಯವಾಗಿ ಯಾವ ಜೈವ ವಲಯದಲ್ಲಿ ವಾಸಿಸುತ್ತಾರೆ ಅಂತ 4 ಆಪ್ಷನನ್ನು ಕೊಟ್ಟಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಗಸ್ತಮಲೈ ಬಯೋಸ್ಫಿಯರ್ ರಿಸರ್ವ್. ಅಗಸ್ತಮಲೈ ಜೈವ ವಲಯದಲ್ಲಿ ಕನಿಕ್ಕರ್ ಅಥವಾ ಕಾನಿ ಟ್ರೈಬ್ ಅವರು ಅಲ್ಲಿ ವಾಸಿಸ್ತಾರೆ. ಇತ್ತೀಚೆಗೆ ಈ ವಿಷಯ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಹಾಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಅಗಸ್ತಮಲೈ ಬಯೋಸ್ಫಿಯರ್ ರಿಸರ್ವ್ ಇದು ಯಾವ 2 ರಾಜ್ಯಗಳಿಗೆ ಬಾರ್ಡರನ್ನು ಹೊಂದಿದೆ ಅಂತ ಕೇಳ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಕೇರಳ ಮತ್ತು ತಮಿಳುನಾಡು. ಸೊ ಈ 2 ರಾಜ್ಯಗಳಿಗೆ ಬಾರ್ಡರ್ ಆಗಿ ಸರೌಂಡ್ ಆಗಿದೆ. ಸೊ ಮುಂದಿನ ಕ್ವಶನನ್ನು ನೋಡೋಣ. ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಗೈಂಟ್ ಪವೋನಾ ಕ್ಲಾವಿಯಸ್ ಕೋರಲ್ ಕಾಲೋನಿ ಪಾಪ್ಯುಲರ್ಲಿ ನೌನ್ ಆಸ್ ದ ಪೊಟ್ಯಾಟೊ ಪ್ಯಾಚ್ ವಾಸ್ ಫೌಂಡ್ ಇನ್ ವಿಚ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ? ಇತ್ತೀಚೆಗೆ ಪತ್ತೆಯಾದಂಥ ಪೊಟ್ಯಾಟೊ ಪ್ಯಾಚ್ ಎಂದು ಕರೆಯಲ್ಪಡುವಂತಹ ಬೃಹತ್ ಪವೋನಾ ಕ್ಲಾವಿಸ್ ಹವಳದ ವಸಾಹತು ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬಂದಿದೆ? ಪೊಟ್ಯಾಟೊ ಪ್ಯಾಚ್ ಅಂತ ಹೇಳುವಂಥದ್ದು ಒಂದು ಹವಳದ ಒಂದು ಗ್ರೂಪ್ ಇದಾಗಿದೆ. ಹವಳಗಳು ಮೇಯ್ನ್ಲಿ ಇದು ಸಮುದ್ರದಲ್ಲಿ ಕಂಡುಬರುತ್ತೆ. ಸೊ ಇದು ಇಂಡಿಯಾದಲ್ಲಿ ಎಲ್ಲಿ ಕಂಡು ಬಂದಿತ್ತಂದರೆ ಲಕ್ಷದ್ವೀಪದಲ್ಲಿ ಕಂಡು ಬಂದಿತ್ತು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಭಾರತದ ಸಮುದ್ರ ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮುಂದಿನ ಕ್ವಶನನ್ನು ನೋಡೋಣ. ದಿ ಜೂನ್ 3 ಡಿಕ್ಲರೇಷನ್ ಈಸ್ ಆಲ್ಸೋ ಪಾಪ್ಯುಲರ್ಲಿ ನೌನ್ ಬೈ ವಿಚ್ ನೇಮ್? 1947 ಜೂನ್ 3 ಘೋಷಣೆಯನ್ನು ಬೇರೆ ಯಾವ ಹೆಸರಿನಿಂದ ಕರೀತಾರೆ ಅಂತ? ಜೂನ್ 3 ಘೋಷಣೆಯನ್ನು ಬೇರೆ ಯಾವ ಹೆಸರಿಂದ ಕರೀತಾರೆ ಅಂದರೆ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ. 1947 ಜೂನ್ 3 ಘೋಷಣೆಯನ್ನು ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ ಏನಕ್ಕೆ ಕರೀತಾರೆ ಅಂದರೆ ಈ ಯೋಜನೆ ಮೂಲಕ ಬ್ರಿಟಿಷರವರು ಭಾರತವನ್ನು ಇಂಡಿಯಾ ಮತ್ತು ಪಾಕಿಸ್ತಾನ 2 ಭಾಗಗಳಾಗಿ ಇದನ್ನು ಡಿವೈಡ್ ಮಾಡಿದರು. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. The base year for the wholesale price index has recently been revised from 11-12 to which year? ಇತ್ತೀಚೆಗೆ ಸಗಟು ಬೆಲೆ ಸೂಚ್ಯಾಂಕದ ಮೂಲ ವರ್ಷ 11-12ರಿಂದ ಯಾವ ವರ್ಷಕ್ಕೆ ಪರಿಷ್ಕರಿಸಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. 2011-12ಕ್ಕೆ ಇದ್ದಂಥ ಬೇಸ್ ಇಯರನ್ನು 2022 ಹಾಗೆ 23ಕ್ಕೆ ಬೇಸ್ ಇಯರ್ ಆಗಿ ತಗೊಂಡಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಬೆಲೆ ಸೂಚ್ಯಾಂಕವನ್ನು ಇದು ಆಧುನೀಕರಿಸೋದಕ್ಕೆ ಹೆಲ್ಪ್ ಮಾಡುತ್ತದೆ. ಇದರಿಂದ ನಮ್ಮ ಎಕಾನಮಿ ಕೂಡ ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಕ್ವಶನ್, UPI ಈಸ್ ನೌ ಲೈವ್ ಇನ್ ಓವರ್ 9 ಕಂಟ್ರೀಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ಆಫ್ ದೀಸ್ ಕಂಟ್ರೀಸ್? UPI ಈಗ 9ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಕೆಳಗಿನವುಗಳಲ್ಲಿ ಅವು ಯಾವುದು ಅಂತ ಆಪ್ಷನಲ್ಲಿ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ UPIಯನ್ನು ಇಂಡಿಯಾದವರು ಮಾಡಿದ್ದು. UPI ಫುಲ್ ಫಾರ್ಮ್ ಏನು ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇದು ಯಾವ್ಯಾವ ದೇಶಗಳಲ್ಲಿ ಇದೆ ಅಂದರೆ ಕರೆಂಟಾಗಿ 9 ದೇಶಗಳಲ್ಲಿದೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಪ್ರಕಾರ ಆಪ್ಷನ್ ಎ ಆಗುತ್ತೆ. UAE, ಸಿಂಗಾಪುರ್, ಭೂತಾನ್ ಹಾಗೆ ಫ್ರಾನ್ಸ್ ಈ ದೇಶಗಳಲ್ಲಿ UPI ಚಾಲ್ತಿಯಲ್ಲಿದೆ. ಉಳಿದ ದೇಶಗಳು ಯಾವ್ಯಾವುದು ಅಂತ ಇಲ್ಲಿ ನೋಡ್ಕೊಳ್ಳಿ. UAE, ಸಿಂಗಾಪುರ್, ಭೂತಾನ್, ಕಾಂಬೋಡಿಯಾ, ನೇಪಾಳ್, ಶ್ರೀಲಂಕಾ, ಫ್ರಾನ್ಸ್, ಮಾರಿಷಿಯಸ್ ಮತ್ತು ಕತರ್. ಒಟ್ಟು ಈ 9 ದೇಶಗಳಲ್ಲಿ UPI ಚಾಲ್ತಿಯಲ್ಲಿದೆ. ಸೊ ಯಾವ ರೀತಿ ಬೇಕಾದರೂ ಕ್ವಶನನ್ನು ಕೇಳ್ಬೋದು. ಸೊ ಈ 9 ದೇಶಗಳ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ನೋಮ್ ಪೆನ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಚ್ ಕಂಟ್ರಿ? ನೋಮ್ ಪೆನ್ ಯಾವ ದೇಶದ ರಾಜಧಾನಿಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಕಾಂಬೋಡಿಯಾ. ಕಾಂಬೋಡಿಯಾ ದೇಶದ ರಾಜಧಾನಿ ನೋಮ್ ಪೆನ್ ಅನ್ನುವಂಥದ್ದು. ಇದು ಇತ್ತೀಚೆಗೆ ಏನಕ್ಕೆ ನ್ಯೂಸಲ್ಲಿತ್ತು ಅಂದರೆ ಕಾಂಬೋಡಿಯಾದವರು UPIಯನ್ನು ರೀಸೆಂಟ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಅದಕ್ಕೋಸ್ಕರ ಕಾಂಬೋಡಿಯಾ ಏನಕ್ಕೆ ಫೇಮಸ್ ಅಂದರೆ ಅಂಕೋರ್ ವಾಟ್ ಅನ್ನುವಂತಹ ದೇವಸ್ಥಾನ. ಇದು ಹಿಂದೂ ಧರ್ಮದವರಿಗೆ ಸಂಬಂಧಿಸಿದಂಥ ದೇವಸ್ಥಾನ ಆಗಿರುತ್ತೆ. ಸೊ ಕಾಂಬೋಡಿಯಾದಲ್ಲಿ ಇದು ಇದೆ. ಪ್ರಪಂಚದಲ್ಲೇ ದೊಡ್ಡ ದೇವಸ್ಥಾನ ಇದಾಗಿದೆ ಹಿಂದೂದವರಿಗೆ ಸಂಬಂಧಿಸಿದಂತೆ. ಸೊ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ವರ್ಲ್ಡ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2026 ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? 2026 ಮೊದಲನೇ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಯಾವ ನಗರದಲ್ಲಿ ನಡೀತು? ಸೊ ಮೊದಲನೇ
ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಇದು ಅಹಮದಾಬಾದ್ನಲ್ಲಿ ನಡೀತು. ಸೊ ಇದು ಗುಜರಾತಲ್ಲಿ ಇರುವಂತಹ ಒಂದು ಜಾಗ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇದು ಎಲ್ಲಿ ನಡೀತು ಅಂದರೆ ಗುಜರಾತಲ್ಲಿ ಅಂದರೆ ಗುಜರಾತ್ನ ಅಹಮದಾಬಾದಲ್ಲಿ ನಡೀತು ಅಂತ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದ ಫುಡ್ ಪ್ಲಾನೆಟ್ ಪ್ರೈಸ್ ವಾಸ್ ಫೌಂಡೆಡ್ ಬೈ ಹೂಮ್? ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು ಯಾರು ಸ್ಥಾಪಿಸಿದ್ರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕರ್ಟ್ ಬರ್ಗ್ಫೋರ್ಸ್. ಇವರು ಫುಡ್ ಪ್ಲಾನೆಟ್ ಪ್ರೈಸನ್ನು 2019 ಇಸ್ವಿಯಲ್ಲಿ ಶುರು ಮಾಡಿದರು. ಹಾಗೆ ಇವರು ಸ್ವೀಡನ್ ದೇಶಕ್ಕೆ ಬಿಲಾಂಗ್ ಆಗಿದ್ದಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಯಾರು ಶುರು ಮಾಡಿದರು ಅಂದರೆ ಕರ್ಟ್ ಬರ್ಗ್ಫೋರ್ಸ್ ಅನ್ನೋರು ಇದನ್ನು ಶುರು ಮಾಡಿದರು. ಹಾಗೆ ನೆಕ್ಸ್ಟ್ ಕ್ವಶನ್, ಹೂ ಓನ್ ದ ಫುಡ್ ಪ್ಲಾನೆಟ್ ಪ್ರೈಸ್ 2026? 2026ರ ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ. ಇದಕ್ಕೆ ನಮ್ಮ ಇಂಡಿಯಾದಿಂದ ಪಡೆದಿದ್ದಾರೆ. ಸೊ ಇಂಡಿಯಾದಲ್ಲಿ ಯಾರು ಅಂದರೆ ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್, ಆಂಧ್ರ ಪ್ರದೇಶ ಸಮುದಾಯ ನಿರ್ವಹಿತ ನೈಸರ್ಗಿಕ ಕೃಷಿ, ಇವರು ಈ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಈ ಪ್ರೋಗ್ರಾಮನ್ನು ಆಂಧ್ರ ಪ್ರದೇಶ್ ಗೌರ್ನಮೆಂಟ್ ಅಂಡರಲ್ಲಿ ರೈತ ಸಾಧಿಕಾರ ಸಂಸ್ಥಾ ಅನ್ನುವಂಥದ್ದು ಕೈಗೆತ್ತಿಕೊಂಡಿತ್ತು. ಸೊ ಅದಕ್ಕೆ ಈ ವರ್ಷ ಇವರಿಗೆ ಫುಡ್ ಪ್ರೈಸ್ ಸಿಕ್ಕಿದೆ. ಸೊ ಇದು ವೆಲ್ ಅಪ್ರಿಷಿಯೇಟೆಡ್. ಮುಂದಿನ ಕ್ವಶನನ್ನು ನೋಡೋಣ. ಟ್ರೂ ನ್ಯಾಟ್ ಈಸ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್ ದ ಡಯಾಗ್ನೋಸಿಸ್ ಆಫ್ ವಿಚ್ ಡಿಸೀಸ್? ಟ್ರೂ ನ್ಯಾಟ್ ಮುಖ್ಯವಾಗಿ ಯಾವ ರೋಗದ ಪತ್ತೆಗೆ ಸಂಬಂಧಿಸಿದೆ? ಸೊ ಇದು ಮುಖ್ಯವಾಗಿ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಬೇರೆದಕ್ಕೂ ಯೂಸ್ ಮಾಡ್ತಾರೆ. ಸೊ ಪ್ರೈಮರಿಲಿ ಯಾವುದಕ್ಕೆ ಇದು ಸಂಬಂಧಿಸಿದ್ದು ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಅಂದರೆ TB ರೋಗ, ಕ್ಷಯ ರೋಗಕ್ಕೆ ಸಂಬಂಧಿಸಿದ್ದು. ಸೊ ಈ ರೋಗಕ್ಕೆ ಟೆಸ್ಟ್ ಮಾಡೋದಕ್ಕೆ ಟ್ರೂ ನ್ಯಾಟ್ ಮುಖಾಂತರ ಈ ರೋಗ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಇನಿಷಿಯಲಿ ಶುರು ಮಾಡಿದ್ದು TBಗಂತ, ಬಟ್ ಇವಾಗ ಇದನ್ನು ಬೇರೆ ಬೇರೆ ರೋಗಗಳಿಗೂ ಯೂಸ್ ಮಾಡ್ತಾರೆ. ಲೈಕ್ HPV, ಹೆಪಟೈಟಿಸ್, ನಿಫಾ ವೈರಸ್, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ವೀಡಿಯೋಸನ್ನು ಮಾಡಿದ್ದೀನಿ, MCQ. ಆ ಲಿಂಕ್ ಕೂಡ ಇಲ್ಲಿ ಕ್ಯಾಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋಗೂ ಒಮ್ಮೆ ಹೋಗಿ ನೋಡಿ. ಸೊ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ರೆಗ್ಯುಲರ್ಲಿ ಇದೇ ರೀತಿ ಕ್ವಶನ್ಸ್ಗಳನ್ನು ನೀವು ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.